ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಹೆಲ್ದಿಯಾಗಿ ಗೋಧಿ ಹಿಟ್ಟಿಂದ ಹೇಗೆ ಸಮೋಸ ಮಾಡಿಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಜ್ವೈನ ಮತ್ತು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆ ಒಂದು ಮಿಕ್ಸ್ ಮಾಡಿರೋವಾಗ ಈ ಒಂದು ಹಿಟ್ಟು ನಮ್ಮ ಕೈಗೆ ಒಂಥರ ಉಂಡೆ ಥರ ಬರಬೇಕು. ಆ ರೀತಿ ಉಂಡೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಇದಕ್ಕೆ ರವೆ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ರವೆ ಯೂಸ್ ಮಾಡಿಲ್ಲ, ಜಸ್ಟ್ ಗೋಧಿ ಹಿಟ್ಟಿಂದನೇ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು ಅನ್ನೋಕ್ಕೋಸ್ಕರ ಬೇಗ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡಿದ್ದೀನಿ. ಇದು ತುಂಬ ಹೆಲ್ದಿಯಾಗಿರುತ್ತೆ. ಇದಕ್ಕೆ ನೀವು ಇನ್ನೂ ಒಂದು ಅರ್ಧ ಬೌಲಷ್ಟು ರವೆ, ಮಾಮೂಲಿ ನೀವು ಬಾಂಬೆ ರವೆ ಯೂಸ್ ಮಾಡ್ತೀರಲ್ವ ಉಪ್ಪಿಟ್ಟಿಗೆ, ಆ ರವೆನ ಯೂಸ್ ಮಾಡಿಕೊಂಡು ಚೆನ್ನಾಗಿ ನೆನೆಸಿಟ್ಕೊಳ್ಳಿ. ಆದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೇಕು. ಚಪಾತಿ ಹಿಟ್ಟಿಗೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀರಲ್ವ, ಅದಕ್ಕಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀರು ಚೆನ್ನಾಗಿ ರವೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಬಟ್ ನಾನಿಲ್ಲಿ ರವೆನ ಜಾಸ್ತಿ ಯೂಸ್ ಮಾಡದೇ ಇರೋದ್ರಿಂದ ಮಾಮೂಲಿ ಸೇಮ್ ನಾವು ಗೋಧಿ ಹಿಟ್ಟನ್ನ ಯಾವ ರೀತಿ ಚಪಾತಿಗೆ ಲಟ್ಟಿಸ್ಕೊಳ್ತೀವಿ ಅದೇ ಹದದಲ್ಲಿ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಹಾಗೆ ನೀರು ಸೇರಿಸ್ಕೊಂಡು ಈ ರೀತಿ ಮಿಕ್ಸಿಡ್ತಾ ಇದ್ದೀನಿ. ಮೈದಾನು ಮತ್ತು ಗೋಧಿ ಎರಡೂ ನಾವು ಗೋಧಿಯಿಂದನೇ ಮಾಡ್ತೀವಿ, ಆದರೆ ಅದು ರಿಫೈನ್ಡ್ ಫ್ಲೋರ್ ಇದೆ ಮೈದಾ. ಅದರಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಖನಿಜಾಂಶ ಆಗಲಿ ಪೋಷಕಾಂಶ ಆಗಲಿ ಸಿಗೋದಿಲ್ಲ. ಹಾಗಾಗಿ ಗೋಧಿ ಹಿಟ್ಟಿಂದ ಮಾಡಿದ್ರೆ ಒಳ್ಳೆಯದು. ಮತ್ತು ಔಟ್ಸೈಡ್ ತರೋ ಸಮೋಸಗಿಂತ ನಾವು ಮನೇಲೇ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಸಮೋಸ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದನ್ನು ಗೋಧಿಯಿಂದ ಈ ರೀತಿ ಮನೇಲೇ ಮಾಡಿಕೊಡಿ. ಮತ್ತು ಅವರು ಎಣ್ಣೆ ಯಾವ್ಯಾವ್ದು ಯೂಸ್ ಮಾಡಿರ್ತಾರೋ ಎಷ್ಟು ದಿನ ಆಗಿರುತ್ತೋ ಏನೋ. ಹಾಗಾಗಿ ಈ ರೀತಿ ನೋಡಿ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡೆ. ಮತ್ತು ಈಗ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸಿ ಇಡ್ತಾ ಇದ್ದೀನಿ. ಇದನ್ನು ಒಂದು 20 ಮಿನಿಟ್ಸ್ ಅಷ್ಟು ಕ್ಲೋಸ್ ಮಾಡಿ ಇಟ್ಬಿಡಿ. ಈಗ ಒಂದು ಕುಕ್ಕರ್ನಲ್ಲಿ 1-2 ಪ್ಯಾಕೆಟಷ್ಟು ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ನೀವು ಡ್ರೈ ಇದ್ರೆ ಬಟಾಣಿ ಇದ್ದರೆ ಅದನ್ನು ನೆನೆಸಿಟ್ಕೊಳ್ಬೋದು. ಹಾಗೆ ಆಲೂಗಡ್ಡೆ 1-2 ಅದನ್ನು ಈ ರೀತಿ ಅದರ ಪೀಲ್ ಔಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿಟ್ಕೊಳ್ತಾ ಇದ್ದೀನಿ. ಜಸ್ಟ್ 1-2 ವಿಸಿಲ್ ಸಾಕು. ಈಗ 2 ಒಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ, ಟೈಮ್ ಇಲ್ಲ ಅಂತ. ನೀವು ಬೇಕಾದ್ರೆ ಸಪ್ರೇಟಾಗೂ ಬೇಯಿಸ್ಕೊಳ್ಬೋದು. ಈಗ 2 ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಈಗ ಸ್ಟವ್ ಮೇಲೆ ಇನ್ನೊಂದು ಬಾಣಲೆನ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, 1/2 ಸ್ಪೂನು ಅಜ್ವೈನ, ಹಾಗೆ ಇಂಗು ಇದನ್ನು ಹಾಕ್ಕೊಂಡು ಅದು ಚಿಟ್ಪಿಟ ಅಂತ ಸಿಡ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. 4-5 ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹಚ್ಚಿಟ್ಕೊಂಡು. ಹಾಗೆ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಹಚ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣದಾದರೆ 2 ಈರುಳ್ಳಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಇಂಗು, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈ ಫ್ರೈ ಮಾಡಿರೋ ಅಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನಿದೆ ಇದಕ್ಕೇ ನಾವು ಬೇಯಿಸಿಟ್ಕೊಂಡಿರೋಂಥ ಬಟಾಣಿ ಹಾಗೆ ಆಲೂಗಡ್ಡೆ ಇದನ್ನು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಬಟಾಣಿ ಹಾಕ್ಕೊಂಡು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ 1/2 ಸ್ಪೂನಷ್ಟು, ಮತ್ತು ಮಸಾಲ ಪೌಡರು, ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಕ್ಕೊಂಡು ಹಾಗೆ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, ಪೊಟ್ಯಾಟೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮಾಡ್ಬೋದು. ನಾನಿಲ್ಲಿ ನಿಂಬೆಹಣ್ಣು ರಸ ಯೂಸ್ ಮಾಡಿಕೊಂಡೆ, ಯಾಕೆಂದರೆ ಆಮ್ಚೂರ್ ಪೌಡರ್ ಇರಲಿಲ್ಲ. ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ನಿಂಬೆಹಣ್ಣು ರಸ ಯೂಸ್ ಮಾಡಿಕೊಂಡ್ರೆ ಅದನ್ನು ಸೇಮ್ ಟೇಸ್ಟ್ ಕೊಡುತ್ತೆ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ನಿಮಗೆ ಏನು ಟೇಸ್ಟು ಡಿಫ್ರೆನ್ಸ್ ಏನು ಬರೋಲ್ಲ, ಆಮ್ಚೂರ್ ಪೌಡ್ರ್ ಅಷ್ಟೇ ಈ ಒಂದು ನಿಂಬೆಹಣ್ಣು ರಸನೂ ಕೂಡ ಕೊಡುತ್ತೆ. ಈಗ ಸ್ಟಫ್ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನಾವು ಆಗಲೇ ಮಿಕ್ಸಿ ಇಟ್ಕೊಂಡಿದ್ದಂತಹ ಗೋಧಿ ಹಿಟ್ಟನ್ನ ಎತ್ತಿಟ್ಕೊಂಡು ಈ ರೀತಿ ಸಣ್ಣ ಸಣ್ಣ ರೌಂಡ್ ಉಂಡೆಯಾಗಿ ಮಾಡ್ಕೊಳ್ಳೋಣ. ನಾನು ಆಗಲೇ ನಿಮಗೆ ಹೇಳ್ತಿದ್ದೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಅಂತ. ಆಯ್ಲಿ ಸ್ಕಿನ್ನವರು ಆ್ಯಕ್ಚುಲಿ ಈ ಒಂದು ಸಮ್ಮರ್ ಸೀಸನಲ್ಲಿ ತುಂಬಾ ಅವ್ರಿಗೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಈ ಒಂದು ಗೋಧಿ ಹಿಟ್ಟನ್ನ 1-2 ಸ್ಪೂನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ರೋಸ್ ವಾಟರು, ಹಾಗೆ ಆಲೋವೆರಾ ಜೆಲ್ಲು, ಸ್ವಲ್ಪ ಅರಿಶಿನ ಪುಡಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮುಖಕ್ಕೆ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಳಿ. ಫೇಸ್ ತುಂಬಾ ಗ್ಲೋಯಿಂಗ್ ಆಗುತ್ತೆ, ಚೆನ್ನಾಗಿ ಫೇಸ್ ಪ್ಯಾಕ್ ಥರ ಇರುತ್ತೆ ನಿಮಗೆ. ಸೊ ಈ ಒಂದು ಉಂಡೆಗಳು ಮಾಡ್ಕೊಂಡಾದ್ಮೇಲೆ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಅದನ್ನು ಲಟ್ಟಿಸ್ಕೊಂಡು 2 ಭಾಗ ಆಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಫೋರ್ಕ್ ಇರುತ್ತಲ್ವ, ಫೋರ್ಕು ಅಥವಾ ಚಾಕಿಲಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಹಾಗೆ ಅದನ್ನು ನೀರಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು 2 ಕಡೆಯೂ ಕವರ್ ಮಾಡ್ಕೊಳ್ಳಿ. ನೀರಲ್ಲಿ ಈ ರೀತಿ ನಾವು ಅಂಟಿಸೋದ್ರಿಂದ ಅದು ನಾವು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ. ಸೊ ಈಗ ಆ ಸ್ಟಫ್ನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಷ್ಟು ಅದು ತುಂಬ ಅಷ್ಟು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಮತ್ತೆ ಆ ಒಂದು ಹೊರಗಡೆ ಕೂಡ ನೀರನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲನೂ ಕ್ಲೋಸ್ ಮಾಡಿ ಇಟ್ಕೊಂಡು ಒಂದೇ ಸಾರಿ ಒಂದು 4-5 ಮಾಡಿ ಇಟ್ಕೊಂಡ್ಬಿಡಿ. ಎಣ್ಣೆನ ಕಾಯಕ್ಕೆ ಇಟ್ಟಿರ್ತೀರಲ್ಲ ಆಗಲೇ ಈ ರೀತಿ ನೀವು ಒತ್ತಿ ಇಟ್ಕೊಂಡು ಒಂದು 6-7 ಎಷ್ಟು ಒಂದು ನಿಮ್ಮ ಬಾಣಲಿ ಎಣ್ಣೆ ಹಿಡಿಸುತ್ತೆ ಅಷ್ಟು ಈ ರೀತಿ ಮಾಡಿ ಇಟ್ಕೊಳ್ಳಿ. ಸಮೋಸ ಒಂದು ಕಣ್ಕನ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಈಗ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ
ತಿಂತಾಯಿದ್ರೆ ಮಕ್ಕಳು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಔಟ್ಸೈಡ್ಗಿಂತ ಆ್ಯಕ್ಚುಲಿ ಮನೇಲಿ ಮಾಡೋ ಈ ಒಂದು ರೆಸಿಪಿ ಎಷ್ಟು ಹೆಲ್ದಿಯಾಗಿರುತ್ತೆ. ಮಕ್ಕಳು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ನೋಡಿ. ಎಣ್ಣೆ ಮುಳುಗೋ ಅಷ್ಟು ಹಾಕ್ಬಿಟ್ಟು ಒನ್ ಟೈಮ್ಗೆ ಏನಿಲ್ಲ 6 to 7 ಈ ರೀತಿ ಹಾಕ್ಕೊಂಡು ನಾವು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಮಾಡಿಟ್ಕೊತಾ ಇದ್ದೀನಿ ನಾನು ಎಣ್ಣೆಗೆ ಅದು ಬೇಯಕ್ಕೆ ಇಟ್ಬಿಟ್ಟು. ಸೊ ಮತ್ತೆ ಸೈಡಲ್ಲಿ ಇದೇ ರೀತಿ ಮಾಡಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಟೈಮ್ ಹಾಕಬೇಕಲ್ವ ಅದಕ್ಕೋಸ್ಕರ. ಸೊ ಈಗ ಬಿಸಿ ಬಿಸಿಯಾಗಿರೋ ಸಮೋಸ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತಾ ಇರ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಹೂ ಆರ್ ಆಲ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್.